ನಿಜವಾಗಿ ಸದ್ಯಕ್ಕೆ ಅವರಿಗೆ ಆಡಳಿತಾಧಿಕಾರಿಗಳಿಗೆ ಒಂದು ಇರೋದಕ್ಕೆ ಒಂದು ವ್ಯವಸ್ಥಿತವಾಗಿ ರೂಮು ಇಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ, ಒಂದು ಡೆಸ್ಕ್ಗಳಿಲ್ಲ, ಮತ್ತು ಇನ್ನೊಂದು ಅದಕ್ಕೆ ಸಂಬಂಧಪಟ್ಟಂಥ ಪೀಠೋಪಕರಣಗಳಿಲ್ಲ. ಅದೇ ಒಬ್ಬ CM, ಅದೇ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಒಂದು ಯಾವುದೋ ಬಿಜಾಪುರ IBಯಲ್ಲಿ ಬಂದು ಹೋಗಿಬಿಟ್ಟಪ್ಪ ಅಂತಂದ್ರೆ ಲಕ್ಷ ಖರ್ಚು ಮಾಡಿಬಿಡ್ತದೆ ಜಿಲ್ಲಾಡಳಿತ. ಒಂದು ಸಲ CM ಬಿಜಾಪುರ ಜಿಲ್ಲೆಗೆ ಬಂದು ಒಂದು ಯಾವುದೋ ಒಂದು ವಿಚಾರಕ್ಕೋಸ್ಕರ ಬಂದು ಟೀ ಮತ್ತೆ ತಿಂಡಿ ಟಿಫಿನ್ ಮಾಡ್ಕೊಂಡು ಹೋಗ್ಬಿಟ್ಟಪ್ಪ ಅಂತಂದ್ರೆ ಸರ್ಕಾರದ ಮಟ್ಟದಲ್ಲಿ ಸರ್ಕಾರದ ಖಜಾನೆಯಲ್ಲಿ ಲಕ್ಷ ಲೆಕ್ಕ ತೋರಿಸ್ಬಿಡ್ತಾರೆ. ಆ CMಗಳನ್ನು ಸರ್ಕಾರ ಮಟ್ಟದ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನಗಳನ್ನು ಹೊಂದಿರತಕ್ಕಂಥ ಮಂತ್ರಿಗಳನ್ನು ಮತ್ತು ಜಿಲ್ಲಾಡಳಿತವನ್ನು ವ್ಯವಸ್ಥಿತವಾಗಿ ಹೆಗಲಿಗೆ ಹೆಗಲು ಕೊಟ್ಟು ಈ ವ್ಯವಸ್ಥೆಯನ್ನು ನಾಗರಿಕ ಸಮಾಜವನ್ನು ನಡೆಸ್ತಕ್ಕಂಥವ್ರು ನೀವುಗಳು. ನೀವುಗಳು ಇವತ್ತು ಹೋರಾಟ ಮಾಡ್ತಾ ಇದ್ದೀರಪ್ಪ ಅಂತಂದ್ರೆ ಇದು ಕೇವಲ ನಮಗಷ್ಟೇ ಅಲ್ಲ, ಸರ್ಕಾರಕ್ಕೂ ನಾಚಿಕೆ ಆಗಬೇಕು, ಈ ಆರೋಗ್ಯವಂತ ನಾಗರಿಕ ಸಮಾಜಕ್ಕೂ ನಾಚಿಕೆ ಆಗಬೇಕು. ಅದಕ್ಕೋಸ್ಕರ ಯಾಕಪ್ಪ ಅಂತಂದ್ರೆ ಇದು ನೀವು ಕೇಳಿರ್ತಕ್ಕಂಥ ಬೇಕು ಬೇಡಿಕೆಗಳು ಏನು ದೊಡ್ಡ ಮಾತಿಲ್ಲ. ನೀವೇನು ಡೈಮಂಡ್ ಕೊಡ್ರಿ, ವಜ್ರದ ಸರಗಳ ಕೊಡ್ರಿ ಅಂತ ಕೇಳ್ತಾ ಇಲ್ಲ. ದಟ್ ಇಸ್ ಎ ಕ್ಯಾಜುವಲ್ ಮ್ಯಾಟ್ರ್. ಅದು ಆ ಕ್ಯಾಜುವಲ್ ಮ್ಯಾಟ್ರ್ ಹೋಗಿ ಇವತ್ತು ಏನು ಈ ಮುಷ್ಕರಕ್ಕೆ ಹಮ್ಮಿಕೊಂಡ ಸಂದರ್ಭದಲ್ಲಿ ತಾವೆಲ್ಲರೂ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲ ಗ್ರಾಮ ಆಡಳಿತಾಧಿಕಾರಿಗಳಿಗೂ ತುಂಬ ನಮಸ್ಕಾರ ಹೇಳ್ತಾ, ಇವತ್ತು ನನಗೆ ಮಾತ್ರ ಅವಕಾಶ ಕೊಟ್ಟಿರ್ತಕ್ಕಂಥ ತಮಗೆಲ್ಲರಿಗೂ ಸಹ ಇನ್ನೊಮ್ಮೆ ತುಂಬ ನಮಸ್ಕಾರ ಹೇಳ್ತಾ, ಇವತ್ತು ರಾಜ್ಯದ 31 ಜಿಲ್ಲೆಗಳಲ್ಲಿ ಆಯಾ ಜಿಲ್ಲೆಯ ಗ್ರಾಮ ಆಡಳಿತಾಧಿಕಾರಿಗಳು ತಮ್ಮ ಬೇಕು ಬೇಡಿಕೆಗಳ ವಿಚಾರವಾಗಿ ಒಂದು ಜಿಲ್ಲಾ ಕಚೇರಿಗಳ ಮುಂದ್ಗಡೆ ಒಂದು ಶಾಂತಯುತವಾಗಿ ಮತ್ತು ಸೌಹಾರ್ದತೆಯಿಂದ ಮತ್ತು ಅದೇ ಅಲ್ಲದೆ ವಿಶೇಷವಾಗಿ ಒಂದು ಜಿಲ್ಲಾಡಳಿತ ಮತ್ತು ಸರ್ಕಾರ ಮಟ್ಟದಲ್ಲಿ ಒಂದು ವಿಶೇಷವಾಗಿ ಧ್ವನಿ ಎತ್ತಾ ಇದ್ದಾರೆ. ಇವತ್ತು ದುರಂತ ಏನಪ್ಪ ಅಂತಂದರೆ, ಇವತ್ತು ಸರ್ಕಾರಿ ನೌಕರಸ್ಥಿಸಲಿಕ್ಕೆ ಒಂದು ರೀತಿಯಾಗಿ ಜೀತದ ಆಳಗಳನ್ನಾಗಿ ಸರ್ಕಾರಗಳು ದುಡಿಸ್ಕೊಳ್ತಾ ಇದ್ದಾರೆ. ಅದು ಭಾಳ ದುರಂತವೇ ಸರಿ. ಇವತ್ತು ಗ್ರಾಮ ಆಡಳಿತ ಅಧಿಕಾರಿಗಳು ಅವರು ಕೇವಲ ಗ್ರಾಮದ ಆಡಳಿತ ಅಧಿಕಾರಿಗಳಲ್ಲ, ಈ ವಿಶೇಷವಾಗಿ ಕಂದಾಯ ಇಲಾಖೆಗೆ ಒಂದು ಫಿಲ್ಲರ್ಗಳಿದ್ದಂಗೆ ಅವರು. ಈಗ ಹೆಂಗೆ ಮನೆ ಕಟ್ಟೋ ಸಂದರ್ಭದಲ್ಲಿ ಒಂದು 4 ಫಿಲ್ಲರ್ಗಳು ಹಾಕಿದಾಗ ಮನೆ ಎಷ್ಟು ವ್ಯವಸ್ಥಿತವಾಗಿ ಮತ್ತು ಗಟ್ಟುಮುಟ್ಟಾಗಿ ಕಟ್ಟೋ ಸಾಧ್ಯತೆಗಳಿದಾವಲ್ಲ. बोलो भारत माता की जय, बोलो भारत माता की जय. ग्राम आडಳಿತ ಸಂಘಕ್ಕೆ ಗ್ರಾಮ ಆಡಳಿತ ಸಂಘಕ್ಕೆ ಗ್ರಾಮ ಸಹಾಯಕರ ಸಂಘಕ್ಕೆ ಕಂದಾಯ ನೌಕರರ ಸಂಘಕ್ಕೆ ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಏನೇ ಬರಲಿ, ಏನೇ ಬರಲಿ, we want justice, we want justice, we want justice. बोलो भारत माता की जय, बोलो भारत माता की जय. वंदे वंदे ಏನೇ ಬರಲಿ, ಏನೇ ಬರಲಿ, ಪರಿಗಣನೆ ಮಾಡಬೇಕಲ್ಲ ಸರ್. ಪರಿಗಣನೆ ಮಾಡಿ ನಮ್ಮ ಸಮಸ್ಯೆಗಳು ಬಗೆಹರಿಸಿದ್ರೆ ನಾವು ಸಾರ್ವಜನಿಕ ದಿನನಿತ್ಯ ಸೇವೆ ಮಾಡೋಕ್ಕೆ ರೆಡಿ ಆಗಿದ್ದೀವಿ ಸರ್. ಇಲ್ಲಿ ಯಾರು ಉಸ್ತುವಾರಿ ಬರಬೇಕು, ಮಿನಿಸ್ಟರ್ ಬರಬೇಕು, ಯಾರು ತಮ್ಮನ್ನು ಭೇಟಿ ಮಾಡಿ ಎಲ್ಲ ಉಸ್ತುವಾರಿ ಸಚಿವರು ಬಂದು ಇಲ್ಲ ಸರ್, ನಮ್ಗೆ ಮಾನ್ಯ ಕಂದಾಯ ಸಚಿವರು ಅಥವಾ ಮಾನ್ಯ ಮುಖ್ಯಮಂತ್ರಿಗಳಿಂದ ಆಗ್ಬೇಕಂತ. ಕೃಷ್ಣ ಬೈರೇಗೌಡರು ಬರಬೇಕು. 2 ವರ್ಷದ ಕೆಲಸ ಅಲ್ಲ ಸರ್, 67 ವರ್ಷದ ಜೀತಕ್ಕೆ ಬಿದ್ದಾಗ ನಾವು ದುಡಿತಾ ಇದ್ದೀವಿ. ಅದರಿಂದ ನಮ್ಗೆ ಮುಕ್ತಿ ಬೇಕು ಅನ್ನೋ ಕಾರಣಕ್ಕೋಸ್ಕರ ಹೋರಾಟ ಮಾಡ್ತೀವಿ. ಓಕೆ ಥ್ಯಾಂಕ್ ಯು. ಜಿಲ್ಲಾ ಅಧ್ಯಕ್ಷರಿಲ್ಲ, ಆಮೇಲೆ ಸರ್ ನಮ್ಮ ಈ ಮುಷ್ಕರಕ್ಕೆ ನಾಡಿನ ಎಲ್ಲ ರೈತ ಬಾಂಧವರು ಹಾಗೂ ಸಾರ್ವಜನಿಕರು, ವಿವಿಧ ಸಂಘಟನೆ ಮುಖ್ಯಸ್ಥರು, ಆಮೇಲೆ ಎಲ್ಲ ಸಂಘಟನೆಗಳು ನಮ್ಮ ಈ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಬೆಂಬಲವನ್ನು ನೀಡಿದ್ದಾರೆ. ಯಾವುದೇ ಜನರಿಗೂ ಆಗಲಿ ರೈತರಿಗಾಗಲಿ ನಮ್ಮಿಂದ ನಾವು ತೊಂದರೆ ಮಾಡೋಕ್ಕೆ ಇಚ್ಛೆನೂ ಪಡೋದಿಲ್ಲ.
ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಈ ಬೇಡಿಕೆಗಳು ಏನಿದ್ದಾವೆ ಅಶುದ್ಧವಾಗಿ ಈಡೇರಿಸ್ತವೆ ಅಂತ ನಾವು ಭಾವಿಸ್ತೀವಿ. ಅದನ್ನು ಇವತ್ತೇ ಈ ಘನ ಸರ್ಕಾರ ಒಂದು ಒಳ್ಳೆಯ ನಿಲುವನ್ನು ತೆಗೆದುಕೊಂಡು ನಮಗೆ ಒಳ್ಳೆಯ ಸಿಹಿ ಸುದ್ದಿ ಕೊಡುತ್ತೆ ಅಂತ ಆಶಾ ಮನೋಭಾವದಿಂದ ಇದ್ದೀವಿ. ಯಾವುದೇ ಜನರಿಗೆ ನಾವು ತೊಂದರೆ ಕೊಡೋದಿಲ್ಲ. ಆಮೇಲೆ ಈ ನಮ್ಮ ಬೇಡಿಕೆಗಳನ್ನು ತಮ್ಮ ಮುಖಾಂತರ ಮಾನ್ಯ ಕಂದಾಯ ಸಚಿವರಾಗಲಿ ಅಥವಾ ರಾಜ್ಯದ ಮುಖ್ಯಮಂತ್ರಿಗಳಾಗಲಿಗೆ ಇದನ್ನು ತಾವು ಸಲ್ಲಿಸ್ತೀರಂತ ನಾವು ಎಲ್ಲ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳ ರಾಜ್ಯ ಸಂಘದ ಪರವಾಗಿ ಕೇಳ್ತೀವಿ. ತಮ್ಮ ಹೆಸರು? ನಾನು ಕಂದಾಯ ನೌಕರರ ಸಂಘ ತಾಲೂಕಾ ಅಧ್ಯಕ್ಷರು ವಿದ್ಯಾಭ್ಯ. ಹೆಸರು ಶ್ರೀನಿವಾಸ್ ಮೂರು. ಓಕೆ, ಥ್ಯಾಂಕ್ ಯು. ಇವತ್ತಿನ ಆಧುನಿಕ ಕಾಲದಲ್ಲಿ, ಇವತ್ತಿನ ದುಬಾರಿ ಪ್ರಪಂಚದಲ್ಲಿ ಅವರು 500 ರೂಪಾಯಿ ಯಾವುದಕ್ಕೆ ಸಲ್ಲ ಸರ್? ಪ್ರತಿ ತಿಂಗಳು ಆಗಲ್ಲ ಸರ್, 3 ತಿಂಗಳು ಅಥವಾ 4 ತಿಂಗಳು ಆಗುತ್ತೆ. ಅದು ಸರ್ಕಾರ ಮಟ್ಟದಲ್ಲಿ ಅದು ಪ್ರಮುಖ ಬೇಡಿಕೆ ಸರ್. ಅವರ ಪ್ರಮುಖ ಬೇಡಿಕೆ ಸರ್. ಅದೇ ರೀತಿಯಾಗಿ ನಾವು ತಾಂತ್ರಿಕ 21 ಆ್ಯಪಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ನಮ್ಮದು ತಾಂತ್ರಿಕ ಹುದ್ದೆ ಅಲ್ಲ ಅಂತೇಳಿ ಮೇಲ್ದರ್ಜೆಗೆ ಏರಿಸಿ ನಮ್ಮ ಹುದ್ದೆನ ತಾಂತ್ರಿಕ ಹುದ್ದೆಗೆ ಪರಿಗಣಿಸಿ ನಾವೆಲ್ಲವೂ ಆನ್ಲೈನ್ ಕೆಲಸ ಮಾಡೋಕ್ಕೆ ಕೈ ಬರೆಯೋಕೆ ಏನೂ ಇಲ್ಲ ಹಿಂಗಾಗಿ ಮಾಡಿ ಅಂತಂದಾಗ ನಿಮ್ಮ ತಾಂತ್ರಿಕ ಹುದ್ದೆ ಅಲ್ಲ ಅಂತ ರಿಜೆಕ್ಟ್ ಮಾಡಿದರು. ಹೀಗಾಗಿ ನಮ್ಮದು ಇನ್ನೊಂದು ಮೇನ್ ಪ್ರಮುಖ ಬೇಡಿಕೆ, ನಮ್ಮ ಹುದ್ದೆನ ತಾಂತ್ರಿಕ ಹುದ್ದೆ ಮಾಡಬೇಕು, ನಮ್ಮ ಹುದ್ದೆನ ಮೇಲ್ದರ್ಜೆಗೆ ಇರಿಸಬೇಕು ಅನ್ನೋದು ಒಂದು ಪ್ರಮುಖ. ತಮ್ಮ ಬೇಡಿಕೆಗಳು ಈಡೇರುವವರೆಗೆ ಕಂಟಿನ್ಯೂ ಮಾಡ್ತಾರೆ. ಮೇಲೆ ನಿಮ್ಮ ರಾಜ್ಯ ಸಂಘಟನೆ ಆದೇಶದ ಪ್ರಕಾರ ಸರ, ನಮ್ಮ ರಾಜ್ಯ ಸಂಘಟನೆ ಏನಿದೆ ಬಲಿಷ್ಠ ಆಗೈತಿ ಮತ್ತು ಬಲಾಢ್ಯ ಆಗೈತಿ. ಅವರು ಈ ಥರದ ಅವಮಾನ ಮತ್ತು ಈ ಥರದ ಕಷ್ಟಗಳನ್ನು ಸಹಿಸಿಕೊಳ್ಳೋಕ್ಕಾಗ್ದೇ ಇವತ್ತು ಅನಿರ್ದಿಷ್ಟ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಸರ್. ಅವ್ರು ಸುಮ್ಮನೆ ಪೊಳ್ಳು ಭರವಸೆಗಳನ್ನು ಕೊಟ್ಟರೆ ಹೋಗ್ತಕ್ಕಂಥ ಮಾತಿಲ್ಲ. ನಮ್ಮ ಭರವಸೆಗಳು ಆದೇಶ ರೂಪದಲ್ಲಿ ಬರಬೇಕು. ಆದೇಶ ರೂಪದಲ್ಲಿ ಬಂದ ನಂತರ ನಮ್ಮ ರಾಜ್ಯ ಸಂಘದ ಅಧ್ಯಕ್ಷರಾಗಿರ್ತಂಥ ಯೋಗೇಶ್ ನಾಯ್ಕ ಅವರು ಏನು ನಿರ್ದೇಶನ ಇರ್ತಾರೆ ಅದರ ಮೇಲೆ ನಾವು ಮುಂದಿನ ನಿಮ್ಮ ಅನಿರ್ದಿಷ್ಟ ಮುಷ್ಕರ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳೇ ರಾಜ್ಯದಲ್ಲಿ ಇರ್ತಕ್ಕಂಥ ಸರಿಸುಮಾರು 8 ರಿಂದ 9 ಸಾವಿರ ಗ್ರಾಮಾಡಳಿತ ಅಧಿಕಾರಿಗಳು ಬೀದಿಯಲ್ಲಿ ಬಂದು ಈಗಾಗಲೇ ಜಿಲ್ಲಾಧಿಕಾರಿ ಸರ್ ಮನವಿ ಕೊಟ್ಟು ಕಂಟಿನ್ಯೂ ಮಾಡಿದ್ದಾರೆ ಸರ. ಈಗಾಗಲೇ 1-2 ಭಾರ ಕಡಿಮೆ ಮಾಡಿದಾರಲ್ಲ ನಿಮ್ಗೆ? ಏನು ಸರ್? ಜನನ ಮತ್ತು ಮರಣ ಗ್ರಾಮ ಪಂಚಾಯತಿಗೆ ವಹಿಸಿದಾರಲ್ಲ ಸರ್, ಅದು ನಮಗೆ ಇಲಾಖೆಯ ಘನತೆ ಇರ್ತಿದೆ ಸರ್. ಇಲ್ಲ, ನಿಮ್ಮ ಭಾರ ಸ್ವಲ್ಪ ಕಡಿಮೆ ಆಗಿದೆ ಭಾರ ಅಂತ ಅಲ್ಲ ಸರ್, ನಮ್ಮ ಪಂಚಾಯತಿ ವಹಿಸಿದ್ದೀನಿ ಅಂತ ಅಲ್ಲ ನಮ್ಮ ಆದೇಶಗಳು ಇದೆ ಅಲ್ಲ. ಸರ್ ಒಂದೇ ನಿಮಿಷ ಸರ್. ಸರ್ಕಾರ ನಮಗೆ ಬಲತಾಯ ಧೋರಣೆ ಮಾಡ್ತಾರೆ, ಕಣ್ಣೀರು ಉಳಿಸೋ ತಂತ್ರ. ಏನಂತಂದರೆ ಒಂದು ಭಾರ ಕಮ್ಮಿ ಮಾಡಿದ ಥರ ಮಾಡೋದು. ಎಟ್ ಎ ಟೈಮ್ 21 ಆ್ಯಪ್ಗಳಲ್ಲಿ ವರ್ಕ್ ಮಾಡಬೇಕಾಗಿದೆ. ಉದಾಹರಣೆಗೆ ಆಧಾರ್ ಸೀಡಿಂಗ್ ಅಂತಕ್ಕಂಥದ್ದು, ಲ್ಯಾಂಡ್ ಬೀಟ್ ಅಂತಕ್ಕಂಥದ್ದು, ಬಗರ್ ಹುಕುಂ ಅಂತಕ್ಕಂಥದ್ದು, ಹಕ್ಕುಪತ್ರ ಅಂತಕ್ಕಂಥದ್ದು, ಹೀಗೆ ಸಂಯೋಜನೆ ಅಂತಕ್ಕಂಥದ್ದು, ಹೀಗೆ 1-2 ಅಲ್ಲ, ಸುಮಾರು 11 ಆ್ಯಪ್ಗಳನ್ನು ಕಂಟಿನ್ಯೂ ವರ್ಕ್ಬೇಕು. ಅದಕ್ಕೆ ಸಪೋರ್ಟಿಂಗ್ ಆಗಿ 10 ಆ್ಯಪ್, ಟೋಟಲ್ ಆಗಿ 21 ಆ್ಯಪ್ಗಳಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಅವು ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 8 ಗಂಟೆವರೆಗೆ ತನಕ ಮಾಡಿದರೂ ಕೂಡ ವರ್ಕ್ಗಳನ್ನು ಮುಗಿತಲ್ಲ. ಈ ಒತ್ತಡಕ್ಕೆ ಮೇಲಾಧಿಕಾರಿಗಳು ಮತ್ತು ಸರ್ಕಾರದಿಂದ ಬರುವ ಒತ್ತಡಕ್ಕೆ ಸರಿಸುಮಾರು 2 ತಿಂಗಳಲ್ಲಿ ನಮ್ಮ ರಾಜ್ಯದ ಗ್ರಾಮಾಡಳಿತ ಅಧಿಕಾರಿಗಳು ಸುಮಾರು 50 ರಿಂದ 60 ಜನ ಆತ್ಮಹತ್ಯೆ ಮತ್ತು ಹೃದಯಾಘಾತದಿಂದ ಸಾವನ್ನಪ್ಪಿರ್ತಾರೆ ಸರ್. ಅದೇ ತಂತ್ರಾಂಶದ ಏನು ಸಮಸ್ಯೆ ಅಂದರೆ ಸರ್, ಯಾವುದೇ ರೀತಿ ಮೂಲಭೂತ ಸೌಕರ್ಯ, ಒಂದು ಮೊಬೈಲ್ ಆಗಲಿ, ಒಂದು ಸಿಮ್ ಕಾರ್ಡ್ ಆಗಲಿ, ಅಥವಾ ಕಂಪ್ಯೂಟರ್ ಆಗಲಿ, ಲ್ಯಾಪ್ಟಾಪ್ ಆಗಲಿ, ಚೇರ್ ಆಗಲಿ, ಕುರ್ಚಿ ಆಗಲಿ, ಯಾವುದೂ ಕೂಡ ಕಚೇರಿ ಅಂತೂ ಇಲ್ಲವೇ ಇಲ್ಲ. ಸರ್ಕಾರಕ್ಕೆ ಯಾವುದೇ ತಂತ್ರಾಂಶದ ಯಂತ್ರಗಳು, ಕಂಪ್ಯೂಟರ್, ಮೊಬೈಲು, ತಮ್ಮ ಆಫೀಸ್ ಮೇಂಟೆನೆನ್ಸ್ ಏನಾದರೂ ಯಾವುದೂ ಇಲ್ಲ, ಯಾವುದೂ ಇಲ್ಲ ಸರ್. ನೀವೆಲ್ಲ ಸ್ವಂತನೇ ಎಸ್ ಸರ್, ನಿಮ್ಮ ಸ್ವಂತ ಸಿಮ್ಮನ್ನೇ ಯೂಸ್ ಮಾಡಿ. ಎಲ್ಲವೂ ನಮ್ಮ ಸ್ವಂತ ದುಡಿಮೆ ಇದೆ. ಸರ್ಕಾರ ಸಿಮ್ ಇಲ್ಲ ಸರ್, ಸ್ವಂತ ಮೊಬೈಲಲ್ಲಿ. ಅದೊಂದು ಬೇಡಿಕೆ ಇದೆ ನಿಮಗೆ? ಹೌದು ಸರ್, ಒಂದು ಬೇಡಿಕೆ ಇದೆ ನಿಮಗೆ? ಹೌದು ಸರ್. ಒತ್ತಡ ಕಡಿಮೆ ಮಾಡಬೇಕು, ನಮಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು, ಮತ್ತೆ ಹಾಂ ಸರ್, ಮತ್ತೆ ಹೌದು ಸರ್, ಹಾಂ. ಅದೇ ರೀತಿಯಾಗಿ ಸೇವಾ ಭದ್ರತೆಯನ್ನು ಗ್ರಾಮ ಸಹಾಯಕರಿಗೆ ಒದಗಿಸಬೇಕು. ಮತ್ತು ಅದಲ್ಲದೆ ಅನೇಕ ಯೋಜನೆಗಳನ್ನು ಇವರು ಸಾರ್ವಜನಿಕರ ಸರಳೀಕರಣ ಮಾಡಬೇಕಂತೇಳಿ ಆನ್ಲೈನ್ ವ್ಯವಸ್ಥೆ ತಂದರು. ಅದೇ ರೀತಿಯಾಗಿ ನಮ್ಮ ಹಲವಾರು ಸೇವಾ ವಿಷಯಗಳಿವೆ ಸರ್. ಒಂದು BP ಕ್ಲಿಯರ್ ಆಗಿರ್ಬೋದು, ಪದೋನ್ನತಿ ಆಗಿರ್ಬೋದು, ಟೈಮ್ ಬಾಂಡ್ ಆಗಿರ್ಬೋದು, ಎಲ್ಲವೂ ಕೂಡ ಆಟೋಮೆಟಿಕ್ ಆಗಿ ನೀವು ಆನ್ಲೈನ್ ವ್ಯವಸ್ಥೆಯನ್ನು ಮಾಡಿಕೊಂಡು ಅದು ಕೂಡ ನೀವು ಮಾಡಬೇಕನ್ನೋದು ಅದೊಂದು ಕೂಡ ನಮಗೆ ಬೇಡಿಕೆ ಇದೆ ಸರ್. ಗ್ರಾಮ ಸಹಾಯಕರು
ರೆಗ್ಯುಲರ್ ಆಗಿದ್ದಾರಾ ಏನೋ ದಿನ ಗೌರವಧನ ಆಧಾರ ಮೇಲೆ ಸರ್ ದಿನಗೂಲಿ ನೌಕರು ಅಂತೇಳಿ ಅವರು ಸರ್ಕಾರ ಬಟ್ ಇವತ್ತಿಂದಲ್ಲ ಸರ್ ಅವರು ಅನಾದಿ ಕಾಲದಿಂದ ಇದ್ದಾರೆ ಸರ್. ಅವ್ರಿಗಾದ್ರೂ ಕೂಡ ಯಾವುದೇ ಸೇವಾ ಭದ್ರತೆ ಇಲ್ಲ. ಸೇವಾ ಭದ್ರತೆ ಇಲ್ಲ ಸರ್. ತಿಂಗಳಿಗೆ 15,000 ರೂಪಾಯಿ ಮಾಸಿಗೆ 15,000 ರೂಪಾಯಿ ಕೊಡ್ತಾರೆ ಸರ್. ಈ ದರ್ಜೆ ನೌಕರರು ಕನಿಷ್ಠ ಸಂಬಳ ಸರ್. ಒಬ್ಬ ಗೌಂಡಿ ನೌಕರು ಗೌಂಡಿ ಮಾಡೋಕ್ಕೆ ಜೀತಕ್ಕೆ ಇಟ್ಟಾಗೆ, ಗುಲಾಮ್ಗಿರಿತನಕ್ಕೆ ಇಟ್ಟಾಗೆ, ದಾಸ್ಯಕ್ಕೆ ಇಟ್ಟಾಗೆ ನಮ್ಮನ್ನು ದುಡಿಸ್ಕೊಳ್ತಾ ಇದೆ. ಈ ಗುಲಾಮ್ಗಿರಿತನ ವಿರುದ್ಧ, ಈ ದಾಸ್ಯತನ ವಿರುದ್ಧ, ತಾರತಮ್ಯದ ವಿರುದ್ಧ ನಾವಿವತ್ತು ಬೀದಿಗೆ ಕುಂತು ಎಲ್ಲ ರಾಜ್ಯದ ಗ್ರಾಮಾಡಳಿತಾಧಿಕಾರಿಗಳು ಏಕಕಾಲದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಹೋರಾಟ ಮಾಡೋದ್ರ ಮುಖೇನ ನಮ್ಮ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆ ಆಗಿದೆ. ಈ ಕಾರಣಕ್ಕೋಸ್ಕರ ನಾವಿಲ್ಲಿ ಕೂತ್ಕೊಂಡಿದ್ದೀವಿ. ಇವತ್ತು ಸ್ವತಂತ್ರ ಬಂದು ಇಷ್ಟು ವರ್ಷಗಳು ಕಳೆದರೂ ಕೂಡ ಅನಾದಿ ಕಾಲದಲ್ಲಿರ್ತಕ್ಕಂಥ ಗ್ರಾಮ ಸಹಾಯಕರಿಗೆ ಇವತ್ತಿಗೂ ಕೂಡ ಸೇವಾ ಭದ್ರವನ್ನು ಸರ್ಕಾರಕ್ಕೆ ಕೊಡಲಿಕ್ಕೆ ಆಗಿಲ್ಲ ಅನ್ನೋದು ಬಹಳ ದೊಡ್ಡ ಒಂದು ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಆದ್ದರಿಂದ ಗ್ರಾಮಾಡಳಿತಾಧಿಕಾರಿಗಳು ಹಲವಾರು ಬೇಡಿಕೆಗಳಿದೆ. ಈಗಾಗಲೇ ಬೇಡಿಕೆ ಪಟ್ಟಿಯನ್ನು ಕೂಡ ನಾವು ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ. ನಾವು ಯಾವತ್ತು ಮುಷ್ಕರವನ್ನು ಮಾಡಬೇಕು ಅಂತ ಅಂದ್ಕೊಂಡಿವೋ ಅವತ್ತಿನಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಬಂದ್ ಮಾಡಿ ನಮ್ಮ ತಹಶೀಲ್ದಾರ್ ಗ್ರೂಪ್ಗಳಿಂದ, ಎಸಿ ಗ್ರೂಪ್ಗಳಿಂದ, ಎಲ್ಲ ಗ್ರೂಪ್ಗಳಿಂದ ನಾವು ಎಕ್ಸಿಟ್ ಆಗಿ ಕೆಲಸ ಕಾರ್ಯಗಳನ್ನು ಸ್ಟಾಪ್ ಮಾಡಿರ್ತೇವೆ. ಇದರಿಂದ ಸಾರ್ವಜನಿಕರು ನಮ್ಗೆ ಗೊತ್ತು, ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಂತ. ಅನಿವಾರ್ಯವಾಗಿ ಈ ವ್ಯವಸ್ಥೆ ಒಳಗಡೆ ನಮಗೆ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ತಮ್ಮ ಹೆಸರು? ರಿಯಾಜ್ ನಾಯ್ಕೋಡಿ ಅಂತೇಳಿ, ಇಲ್ಲೇ ಬಿಜಾಪುರ, ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಸಂಘ. ಓಕೆ, ಥ್ಯಾಂಕ್ ಯು. ಇನ್ನೊಬ್ಬರು ಮಾತಾಡಿ. ಸ್ಟಾರ್ಟ್. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಕರ್ನಾಟಕ ಗ್ರಾಮಾಡಳಿತಾಧಿಕಾರಿಗಳ ಸಂಘ ವತಿಯಿಂದ ನಾವು ನಮ್ಮ ಹಲವಾರು ವರ್ಷಗಳಿಂದ ನಮ್ಮ ಹಲವಾರು ಸಮಸ್ಯೆಗಳಿತ್ತು. ಅವುಗಳನ್ನು ಬಗೆಹರಿಸಿ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಅಂತೇಳಿ ನಾವು ಮನವಿ ಕೊಟ್ಟರೂ ಕೂಡ ರಾಜ್ಯ ಸಂಘ ಅಥವಾ ಸಂಬಂಧಪಟ್ಟವರು ಇದಕ್ಕೆ ಯಾವುದೇ ರೀತಿಯ ಸ್ಪಂದನೆ ದೊರಕದೇ ಇದ್ದಾಗ ನಮ್ಮ ರಾಜ್ಯ ಸಂಘದ ಕರೆಯಂತೆ ನಾವು ಹೋರಾಟವನ್ನು ಕೈಗೊಂಡಿದ್ದೇವೆ. ಒಟ್ಟು ಈ ಹೋರಾಟವನ್ನು 3 ಹಂತದಲ್ಲಿ ನಾವು ಕೈಗೊಂಡಿದ್ದೇವೆ. ದಿನಾಂಕ 26ನೇ ತಾರೀಕು ನಮ್ಮ ತಹಶೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿ ಇದೇ ರೀತಿ ಮುಷ್ಕರವನ್ನು ಮಾಡೋದ್ರ ಮೂಲಕ ನಮ್ಮ ಮುಷ್ಕರವನ್ನು ಆರಂಭ ಮಾಡಿದ್ವಿ. ಅದೇ ರೀತಿಯಾಗಿ ಮೊನ್ನೆ 27ನೇ ತಾರೀಕು ಕೂಡ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ನಮ್ಮ ಹೋರಾಟವನ್ನು ಎರಡನೇ ಹಂತದ ಹೋರಾಟವನ್ನು ನಾವು ಪ್ರಾರಂಭ ಮಾಡಿದ್ವಿ. ಇವತ್ತಿಗೆ 3ನೇ ಹಂತದ ಹೋರಾಟ. ಇವತ್ತು ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಇದು ಗ್ರಾಮಾಡಳಿತಾಧಿಕಾರಿಗಳ ಸಮಸ್ಯೆ ಕೇವಲ ಸಮಸ್ಯೆಗಳು 1-2 ಇರ್ತಕ್ಕಂಥ ಸಮಸ್ಯೆಗಳಲ್ಲ. ಗ್ರಾಮಾಡಳಿತಾಧಿಕಾರಿಗಳಿಗೆ ಬೆಟ್ಟದಷ್ಟು ಸಮಸ್ಯೆಗಳಿವೆ. ಗ್ರಾಮಾಡಳಿತಾಧಿಕಾರಿಗಳಿಗೆ ಬೆಟ್ಟದಷ್ಟು ಸಮಸ್ಯೆಗಳಿವೆ. ಅವೆಲ್ಲ ಸಮಸ್ಯೆಗಳನ್ನು ಲೆಕ್ಕ ಮಾಡಿದಾಗ ಒಬ್ಬ ಮನುಷ್ಯ ಇಷ್ಟು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಾ ಅಂತ ನಾವೆಲ್ಲರಿಗೂ ಕೂಡ ಅನ್ಸುತ್ತೆ. ಅನೇಕ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದರೂ ಕೂಡ ಸರ್ಕಾರದಿಂದ ಇವತ್ತಿನವರೆಗೂ ಕೂಡ ಯಾವುದೇ ರೀತಿಯ ಮೂಲಭೂತ ಸೌಲಭ್ಯಗಳು ಸಿಗದೇ ಇರೋದು ಕೂಡ ಒಂದು ದುರಂತ ಅಂತ ನಾವು ಭಾವಿಸ್ಕೊಳ್ತೀವಿ. ನಮಗೆ ಹಲವಾರು ಕೆಲಸಗಳನ್ನು ನಾವು ಪ್ರತಿಯೊಂದು ಕೆಲಸ ಜಾತಿ ಆದಾಯದಿಂದ ಹಿಡ್ಕೊಂಡು ಜನನ ಪ್ರಮಾಣ ಪತ್ರ, ಮರಣ ಪ್ರಮಾಣ ಪತ್ರ ಹಿಡ್ಕೊಂಡು ಸಾರ್ವಜನಿಕರಿಗೆ ಹುಟ್ಟಿನಿಂದ ಸಾಯೋ ತನಕ ಏನು ಅವಶ್ಯಕವಾದ ಪ್ರಮಾಣ ಪತ್ರಗಳನ್ನು ನಾವು ಕೊಡ್ತೇವೆ. ಚುನಾವಣೆ, ಪ್ರವಾಹ ಪರಿಹಾರ ಮುಂತಾದ ಇಂಥ 20 ನಿರ್ವಹಣಂಥ ಸದ್ದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ನಾವು ಕೆಲಸವನ್ನು ಮಾಡ್ತೇವೆ. ಅದರ ಜೊತೆ ಚುನಾವಣೆಯಂಥ ಮಹತ್ವದ ಕಾರ್ಯದಲ್ಲೂ ಕೂಡ ನಾವು ಕೆಲಸವನ್ನು ಮಾಡ್ತೇವೆ. ಹೇಗೆ ರಾಷ್ಟ್ರ, ಸಮಾಜ, ಆಡಳಿತ ವ್ಯವಸ್ಥೆ